ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ವಿಮೋಚನ ಕಾಂಡ 17ನೇ ಅಧ್ಯಾಯ ವಚನಗಳು 1-16. ನಿನ್ನೆ ನಾವು ದೇವರು ಮರುಭೂಮಿಯಲ್ಲಿ ಮನ್ನಾ ಮತ್ತು ಕಾಡು ಕೋಳಿಗಳ ಮೂಲಕ ತನ್ನ ಜನರಿಗೆ ಹೇಗೆ ಪೋಷಿಸಿದರು ಎಂಬುದಾಗಿ ನಾವು ನೋಡಿದ್ದೇವೆ. ಪ್ರತಿದಿನದ ಅಗತ್ಯಕ್ಕೆ ಬೇಕಾದದನ್ನ ದೇವರು ಕೊಟ್ಟರು ಎಂಬುದನ್ನು ನಾವು ನೋಡಿದ್ದೇವೆ. ಅವರನ್ನ ತನ್ನ ಮೇಲೆ ಅವಲಂಬಿಸಿಕೊಳ್ಳುವುದನ್ನ ಹೇಗೆ ಎಂಬುದಾಗಿ ಕಲಿಸಿದರು ಎಂಬುದನ್ನು ನಾವು ನೋಡಿದ್ದೇವೆ. ಆದರೆ ಇಸ್ರಾಯೇಲ್ಯರ ಪ್ರಯಾಣ ಇನ್ನ ಮುಂದುವರಿಯುತ್ತಿತ್ತು. ಪ್ರಿಯರೇ, ಅವರು ದೇವರ ಮಾರ್ಗದರ್ಶನದಂತೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪ್ರಯಾಣಿಸುತ್ತಾ ಇದ್ದರು. ಅಂತಹ ಒಂದು ಪ್ರಯಾಣದ ನಂತರ ಅವರು ರೆಫಿದಿಮ್ ಎಂಬ ಸ್ಥಳಕ್ಕೆ ಬಂದರು. ಅಲ್ಲಿ ಒಂದು ದೊಡ್ಡ ಸಮಸ್ಯೆ ಎದುರಾಯಿತು. ಪ್ರಿಯರೇ, ಕುಡಿಯಲು ನೀರೇ ಇರಲಿಲ್ಲ. ಮತ್ತೊಮ್ಮೆ ಜನರು ಸಂಕಟಕ್ಕೆ ಸಿಲುಕಿದರು. ಮತ್ತೊಮ್ಮೆ ಅವರು ಮೋಶೆಯ ವಿರುದ್ಧ ಮಾತನಾಡಲು ಆರಂಭಿಸಿದರು. ನಮಗೆ ಕುಡಿಯಲು ನೀರು ಕೊಡು ಎಂದು ಒತ್ತಾಯಿಸಿದರು. ಸ್ವಲ್ಪ ಸಮಯದ ಹಿಂದೆ ದೇವರು ಮಾರಾದಲ್ಲಿ ನೀರನ್ನು ಕೊಟ್ಟಿದ್ದಾರೆ. ಅದಕ್ಕೂ ಮೊದಲು ಕೆಂಪು ಸಮುದ್ರವನ್ನು ತೆರೆದಿದ್ದಾರೆ. ಆದರೂ ಈ ಹೊಸ ಸಮಸ್ಯೆಯ ಮುಂದೆ ಅವರು ಈ ಸಂಗತಿಗಳನ್ನ ಮರೆತಂತಾಯಿತು. ಅವರ ಪ್ರಶ್ನೆ ಕೇವಲ ನೀರಿನ ಬಗ್ಗೆ ಮಾತ್ರ ಇರಲಿಲ್ಲ. ಪ್ರಿಯರೇ, ಅವರು ಹೀಗೆ ಕೇಳಿದರು: ಯೆಹೋವನು ನಮ್ಮ ಮಧ್ಯದಲ್ಲಿದ್ದಾನೋ ಇಲ್ಲವೋ ಎಂಬುದಾಗಿ. ಅದೇ ಈ ಘಟನೆಯ ಒಂದು ಹೃದಯದ ಭಾಗ. ಪ್ರಿಯರೇ, ಅವರಿಗೆ ನೀರಿನ ಕೊರತೆ ಇತ್ತು, ಆದರೆ ಅದಕ್ಕಿಂತ ದೊಡ್ಡದಾಗಿ ಅವರಿಗೆ ನಂಬಿಕೆಯ ಕೊರತೆ ಕಾಣಿಸುತ್ತಾ ಇದೆ. ಆಗ ಮೋಶೆ ದೇವರ ಬಳಿಗೆ ಹೋಗಿ ಮೊರೆ ಇಡುತ್ತಾನೆ. ದೇವರು ಅವನಿಗೆ ಹೊರೇಬಿನ ಬಂಡೆಯ ಬಳಿಗೆ ಹೋಗುವಂತೆ ಹೇಳುತ್ತಾರೆ. ನಂತರ ಆ ಬಂಡೆಯನ್ನ ಹೊಡೆಯುವಂತೆ ಸೂಚಿಸುತ್ತಾರೆ. ಮೋಶೆ ಹಾಗೆಯೇ ಮಾಡುತ್ತಾನೆ. ಆಶ್ಚರ್ಯಕರವಾಗಿ ಆ ಬಂಡೆಯಿಂದ ನೀರು ಹೊರಬರುತ್ತದೆ. ಮರುಭೂಮಿಯ ಮಧ್ಯೆ ಜನರಿಗೆ ಜೀವದಾಯಕ ನೀರು ದೊರೆಯುತ್ತದೆ. ಆ ಸ್ಥಳಕ್ಕೆ ಮೋಶೆ 2 ಹೆಸರುಗಳನ್ನು ಇಡುತ್ತಾನೆ: ಮಸ್ಸಾ ಮತ್ತು ಮೆರಿಬಾ ಎಂಬುದಾಗಿ. ಯಾಕೆಂದ್ರೆ ಅಲ್ಲಿ ಜನರು ದೇವರನ್ನ ಪರೀಕ್ಷಿಸಿದರು ಮತ್ತು ಜಗಳ ಮಾಡಿದರು ಎಂಬುದಾಗಿ ಅರ್ಥ. ಆ ಹೆಸರುಗಳು ಮುಂದಿನ ತಲೆಮಾರುಗಳಿಗೂ ಒಂದು ನೆನಪಾಗಿ ಉಳಿಯುತ್ತವೆ. ಸಂಕಷ್ಟ ಬಂದಾಗ ದೇವರ ಒಳ್ಳೆತನವನ್ನ ಮರೆತು ಬಿಡಬಾರದು ಎಂಬ ನೆನಪನ್ನ ಈ ಹೆಸರುಗಳು ತೋರಿಸುವಂತದ್ದಾಗಿದೆ. ಆದರೆ ಕತೆ ಇಲ್ಲಿ ಮುಗಿಯುವುದಿಲ್ಲ. ಪ್ರಿಯರೇ, ನೀರಿನ ಸಮಸ್ಯೆ ಪರಿಹಾರವಾದ ತಕ್ಷಣ ಮತ್ತೊಂದು ಸವಾಲು ಎದುರಾಗುತ್ತದೆ. ಈ ಬಾರಿ ಅದು ಕೊರತೆಯ ಸಮಸ್ಯೆ ಅಲ್ಲ, ಯುದ್ಧದ ಸಮಸ್ಯೆ. ಅಮಾಲೇಕರು ಇಸ್ರಾಯೇಲ್ಯರ ಮೇಲೆ ದಾಳಿ ಮಾಡುತ್ತಾರೆ. ಇದು ಅವರ ಮೊದಲ ದೊಡ್ಡ ಯುದ್ಧ. ಇದುವರೆಗೆ ದೇವರು ಅವರಿಗಾಗಿ ಹೋರಾಡಿದರು. ಈಗ ಅವರು ಯುದ್ಧ ಭೂಮಿಯಲ್ಲಿ ನಿಲ್ಲಬೇಕಾದ ಸಮಯ ಬಂದಿದೆ. ಮೋಶೆ ಯೆಹೋಶುವನನ್ನ ಕರೆದು ಸೇನೆಯನ್ನ ಮುನ್ನಡೆಸಲು ಹೇಳುತ್ತಾನೆ. ಯೆಹೋಶುವನು ಜನರನ್ನ ಕರೆದುಕೊಂಡು ಯುದ್ಧಕ್ಕೆ ಹೋಗುತ್ತಾನೆ. ಆದರೆ ಆ ಸಮಯದಲ್ಲಿ ಮೋಶೆ ಬೇರೆ ಒಂದು ಕೆಲಸವನ್ನು ಸಹ ಮಾಡುತ್ತಾನೆ. ಅವನು ಬೆಟ್ಟದ ಮೇಲೆ ಏರಿ ಹೋಗಿ ಅವನ ಕೈಯಲ್ಲಿ ದೇವರ ಕೋಲನ್ನ ಇಟ್ಟುಕೊಂಡು ಅವನ ಕೈಗಳನ್ನು ಎತ್ತಿ ನಿಲ್ಲುತ್ತಾನೆ. ಪಾಠವು ಹೇಳುತ್ತದೆ, ಅವನ ಕೈಗಳು ಮೇಲಿದ್ದಾಗ ಇಸ್ರಾಯೇಲ್ಯರು ಮೇಲುಗೈ ಸಾಧಿಸುತ್ತಿದ್ದರು, ಕೈಗಳು ಕೆಳಗಾದಾಗ ಅಮಾಲೇಕರು ಮೇಲುಗೈ ಸಾಧಿಸುತ್ತಿದ್ದರು. ಇದರ ಅರ್ಥ ಮೋಶೆಯ ಕೈಗಳಲ್ಲಿ ಯಾವುದೇ ಮಾಯಾ ಶಕ್ತಿ ಇತ್ತು ಎಂಬುದಾಗಿ ಅಲ್ಲ. ಇಸ್ರಾಯೇಲ್ಯರ ವಿಜಯವು ಅವರ ಬಲದಿಂದ ಮಾತ್ರ ಬರುವುದಿಲ್ಲ, ದೇವರ ಸಹಾಯದಿಂದ ಬರುತ್ತದೆ ಎಂಬುದಾಗಿ. ಆದರೆ ಮೋಶೆಯು ಕೂಡ ಮನುಷ್ಯನೇ ಅಲ್ಲವೇ? ಸ್ವಲ್ಪ ಸಮಯದ ನಂತರ ಅವನು ದಣಿಯುತ್ತಾನೆ. ಅವನ ಕೈಗಳು ಕೆಳಗೆ ಬೀಳಲು ಆರಂಭಿಸುತ್ತವೆ. ಆ ಸಮಯದಲ್ಲಿ ಆರೋನ್ ಮತ್ತು ಹೂರ ಅವನ ಬಳಿಗೆ ಬರುತ್ತಾರೆ. ಅವರು ಒಂದು ಕಲ್ಲನ್ನು ತಂದು ಅವನನ್ನ ಅಲ್ಲಿ ಕೂರಿಸುತ್ತಾರೆ. ನಂತರ ಅವನ 2 ಕೈಗಳನ್ನು ಹಿಡಿದು ನಿಲ್ಲಿಸುತ್ತಾರೆ. ಸಂಜೆಯವರೆಗೆ ಅವರು ಅವನ ಜೊತೆಯಲ್ಲಿರುತ್ತಾರೆ. ಕೊನೆಗೆ ಯೆಹೋಶುವನು ಮತ್ತು ಇಸ್ರಾಯೇಲ್ಯರು ಯುದ್ಧದಲ್ಲಿ ವಿಜಯವನ್ನ ಪಡೆಯುತ್ತಾರೆ. ಈ ಘಟನೆಯ ನಂತರ ಮೋಶೆ ಒಂದು ಬಲಿಪೀಠವನ್ನ ಕಟ್ಟುತ್ತಾನೆ. ಅದಕ್ಕೆ ಯೆಹೋವ ನಿಸ್ಸಿ ಎಂದು ಹೆಸರಿಡುತ್ತಾನೆ. ಇದರ ಅರ್ಥ ಯೆಹೋವನು ನನ್ನ ಧ್ವಜ. ಯುದ್ಧದಲ್ಲಿ ವಿಜಯ ತಂದದ್ದು ಇಸ್ರಾಯೇಲ್ಯರ ಶಕ್ತಿ ಅಲ್ಲ, ಪ್ರಿಯರೇ, ದೇವರೇ. ಈ ಅಧ್ಯಾಯ ನಮಗೆ 2 ಮುಖ್ಯ ಪಾಠಗಳನ್ನು ಕಲಿಸುತ್ತದೆ. ಮೊದಲನೆಯದು, ಕೊರತೆಯ ಸಮಯದಲ್ಲಿ ನಾವು ದೇವರನ್ನ ಪರೀಕ್ಷಿಸಬಾರದು, ದೇವರ ಮೇಲೆ ಭರವಸೆಯನ್ನು ಇಡಬೇಕು. ಮತ್ತು ಎರಡನೆಯದಾಗಿ ನಾವು ನೋಡುವಾಗ ಜೀವನದ ಯುದ್ಧಗಳನ್ನ ಒಬ್ಬನೇ ಹೋರಾಡಲು ಪ್ರಯತ್ನಿಸಬಾರದು. ದೇವರ ಸಹಾಯ ಬೇಕು ನಮಗೆ, ಮತ್ತು ದೇವರು ಕೊಡುವ ಜನರ ಸಹಾಯವೂ ಬೇಕು. ಹಾಗಾದ್ರೆ ಇಂದಿನ ವಾಗ್ದಾನ, ದೇವರು ತನ್ನ ಜನರನ್ನ ಕೇವಲ ಪೋಷಿಸುವುದು ಮಾತ್ರ ಅಲ್ಲ ಪ್ರಿಯರೇ, ಅವರಿಗಾಗಿ ಹೋರಾಟವನ್ನು ಸಹ ಮಾಡುವಂತ ದೇವರಾಗಿದ್ದಾರೆ.
ನಾವು ಎದುರಿಸುತ್ತಾ ಇರುವಂತಹ ಹೋರಾಟ ದೇವರ ಗಮನದಿಂದ ತಪ್ಪಿ ಹೋಗಿಲ್ಲ. ಹಾಗಾದ್ರೆ ಇಂದು ನಾವು ಕೈಗೊಳ್ಳಬೇಕಾಗಿರುವಂತಹ ಆಜ್ಞೆ, ಸಂಕಷ್ಟದಲ್ಲಿ ದೇವರನ್ನ ಪರೀಕ್ಷಿಸಬಾರದು, ಬದಲಾಗಿ ದೇವರನ್ನ ನಾವು ನಂಬಬೇಕು ಮತ್ತು ಸಹಾಯ ಬೇಕಾದಾಗ ಕೇಳಲು ಹಿಂಜರಿಯಬಾರದು. ಆತ್ಮೀಯರೇ, ಇಂದು ಇದನ್ನು ನೆನಪಿಟ್ಟುಕೊಳ್ಳೋಣ. ರೆಫೆದೀಮ್ನಲ್ಲಿ ದೇವರು 2 ವಿಷಯಗಳನ್ನು ತೋರಿಸಿದರು. ಬಂಡೆಯಿಂದ ನೀರನ್ನು ಕೊಟ್ಟರು, ಯುದ್ಧದಲ್ಲಿ ವಿಜಯವನ್ನು ಕೊಟ್ಟರು. 2 ಒಂದೇ ಸತ್ಯವನ್ನು ನೆನಪಿಸುತ್ತವೆ. ದೇವರು ತನ್ನ ಜನರ ಅಗತ್ಯಗಳನ್ನು ತಿಳಿದಿದ್ದಾರೆ, ಅವರು ಎದುರಿಸುವ ಹೋರಾಟಗಳನ್ನು ತಿಳಿದಿದ್ದಾರೆ. ಇಂದು ನಮ್ಮ ಜೀವನದಲ್ಲಿಯೂ ಯಾವುದೇ ಒಂದು ಕೊರತೆ ಇರಬಹುದು ಅಥವಾ ಒಂದು ಹೋರಾಟ ಇರಬಹುದು. ಆದರೆ ನಾವು ನೆನಪಿಡಬೇಕಾಗಿರುವಂಥ ಸಂಗತಿ, ನಮ್ಮ ಆಶ್ರಯ ನಮ್ಮ ಶಕ್ತಿಯಲ್ಲ ಪ್ರಿಯರೇ, ನಮ್ಮ ಆಶ್ರಯ ದೇವರಲ್ಲಿದೆ. ದೇವರು ಇನ್ನೂ ತನ್ನ ಜನರೊಂದಿಗೆ ಇದ್ದಾರೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕರ್ತನ ಶಕ್ತಿಯಲ್ಲಿ ಆಶ್ರಯ ಪಡೆಯುವಂಥ ಹೃದಯ ನಮ್ಮದಾಗಿರಲಿ. ಆಮೇನ್. ನೊಂದ ಜೀವಕ್ಕೆ, ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು